ಸಜ್ಜನ ರಾಜಕಾರಣಿ ಮುರುಗೇಶ್ ನಿರಾಣಿ. ರಾಜಕೀಯದ ಜೊತೆ ಯಶಸ್ವಿ ಉದ್ಯಮಿ ಮುರುಗೇಶ್ ನಿರಾಣಿ. ಅಪ್ಪಟ ಹಳ್ಳಿ ಸೊಗಡಿನ ದೇಸಿ ಪ್ರತಿಭೆ ಮುರುಗೇಶ್ ನಿರಾಣಿ. ಇದೇ ಇವತ್ತಿನ ವಿಶೇಷ. ನಾನು ಚಂದ್ರಕಲಾ ಗೋವಿಂದಪ್ಪ. ಒಬ್ಬ ಮನುಷ್ಯ ಜನರ ದೃಷ್ಟಿಯಲ್ಲಿ ಹರಿಕಾರ ಆಗೋಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಯಶಸ್ವಿ ಉದ್ಯಮಿ ಆಗಿಯೂ ರಾಜ್ಯ ರಾಜಕೀಯದಲ್ಲಿ ಕಾರ್ಯಗತವಾಗಿಯೂ ಗುರುತಿಸಿಕೊಂಡು ತನ್ನದೇ ಆದ ಜವಾಬ್ದಾರಿಯನ್ನ ಹೊತ್ತು ನಿಭಾಯಿಸ್ತಾ ಇರುವಂತಹ ಅಪ್ಪಟ ಹಳ್ಳಿ ಸೊಗಡಿನ ಉತ್ತರ ಕರ್ನಾಟಕದ ಹರಿಕಾರ ಮುರುಗೇಶ್ ನಿರಾಣಿ. ಜನಸಾಮಾನ್ಯರಿಗೆ ಸಿಗುವ ದೇವತಾ ಮನುಷ್ಯ ಮುರುಗೇಶ್ ನಿರಾಣಿ. ರಾಜಕೀಯದ ಜೊತೆ ಯಶಸ್ವಿ ಉದ್ಯಮಿ ಮುರುಗೇಶ್ ನಿರಾಣಿ. ಅಪ್ಪಟ ಹಳ್ಳಿ ಸೊಗಡಿನ ದೇಸಿ ಪ್ರತಿಭೆ ಮುರುಗೇಶ್ ನಿರಾಣಿ. ಒಬ್ಬ ಮನುಷ್ಯ ಒಬ್ಬರ ದೃಷ್ಟಿಯಲ್ಲಿ ಹರಿಕಾರ ಆಗೋಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಯಶಸ್ವಿ ಉದ್ಯಮಿಯಾಗಿಯೂ ರಾಜ್ಯ ರಾಜಕೀಯದಲ್ಲಿ ಕಾರ್ಯಗತವಾಗಿಯೂ ಗುರುತಿಸಿಕೊಂಡು ತನ್ನದೇ ಆದ ಜವಾಬ್ದಾರಿ ಹೊತ್ತು ನಿಭಾಯಿಸ್ತಾ ಇರೋ ಅಪ್ಪಟ ಹಳ್ಳಿ ಸೊಗಡಿನ ಉತ್ತರ ಕರ್ನಾಟಕದ ಹರಿಕಾರ ಮುರುಗೇಶ್ ನಿರಾಣಿ. ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇರುವಂತಹ ವ್ಯಕ್ತಿಗಳು ಉದ್ಯಮಿಗಳಾಗಿ ಗುರುತಿಸಿಕೊಳ್ಳೋದು ತುಂಬಾ ಕಷ್ಟ. ಎರಡು ದೋಣಿಯಲ್ಲಿ ಕಾಲಿಟ್ಟು ಜರ್ನಿ ಶುರು ಮಾಡೋದು ಇನ್ನೂ ಕಷ್ಟ. ಆದ್ರೆ ಮುರುಗೇಶ್ ನಿರಾಣಿ ಎರಡು ದೋಣಿಯಲ್ಲೂ ಕಾಲಿಟ್ಟು ಸಕ್ಸಸ್ ಮೇಲೆ ಸಕ್ಸಸ್ ಕಾಣ್ತಾ ಇರೋ ಏಕೈಕ ಸಚಿವ ಉದ್ಯಮಿ. ಬೀಳಗಿ ಕ್ಷೇತ್ರದಿಂದ ಹ್ಯಾಟ್ರಿಕ್ ವಿನ್ನರ್ ಮಾಡಿದ ಮತದೇವರುಗಳು. ಮುರುಗೇಶ್ ನಿರಾಣಿ ಹೇಳಿ ಕೇಳಿ ಹಳ್ಳಿ ಸೊಗಡಿನಲ್ಲಿ ಹುಟ್ಟಿದಂತಹ ಅದ್ಭುತ ಮನುಷ್ಯ. ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಮುರುಗೇಶ್ ನಿರಾಣಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಕ್ಷೇತ್ರದ ಬಿಜೆಪಿ ಶಾಸಕರಾಗಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ ಸಚಿವರಾಗಿ ಗುರುತಿಸಿಕೊಂಡಿದ್ದು, ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಪ್ರಭಾವಿ ನಾಯಕರಲ್ಲಿ ಒಬ್ಬರು. 2018ರ ಚುನಾವಣೆಯಲ್ಲಿ ಬೀಳಗಿಯಿಂದ ಹ್ಯಾಟ್ರಿಕ್ ವಿನ್ನರ್ ಆಗಿದ್ದು ಇದೇ ಮುರುಗೇಶ್ ನಿರಾಣಿ. ತನ್ನನ್ನು ತನ್ನ ಕ್ಷೇತ್ರದಿಂದ ಗೆಲ್ಲಿಸಿದ ಮತದೇವರುಗಳಿಗೆ ಮುರುಗೇಶ್ ನಿರಾಣಿ ಸದಾ ಜೊತೆಯಾಗಿ ಹಿತೈಷಿಯಾಗಿ ಸಾಕ್ತಾ ಇದ್ದಾರೆ. ಹೌದು, ಪ್ರತಿಯೊಬ್ಬರ ಹುಟ್ಟು ಸಹಜ, ಆದರೆ ಬದುಕು ಸಹಜ. ಆದ್ರೆ ಜೀವನ ಬದುಕಿನ ಜೊತೆ ಚರಿತ್ರೆಯಲ್ಲಿ ದಾಖಲಾಗುವಂತಿರಬೇಕು. ಜೀವನ ಪೂರ್ತಿ ನಾವು ಮಾಡುವ ಕಾರ್ಯಗಳು ನಮ್ಮ ವ್ಯಕ್ತಿತ್ವದ ಜೊತೆಗೆ ಜೀವನ ರೂಪಿಸಿ ನಮ್ಮನ್ನ ಬೆಳೆಸುತ್ತಿರುವ ಸಮಾಜದ ಜೊತೆ ಸಮಾಜದೊಂದಿಗೆ ಅದೇ ಸಮಾಜವನ್ನ ಸದೃಢವಾಗಿ ಕಟ್ಟಬೇಕು. ಅದು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಬೇಕು. ಆಗ ಮಾತ್ರ ನಮ್ಮ ಹುಟ್ಟು ಬದುಕು ನಮ್ಮವರಿಗಾಗಿ ಮಿಡಿಯುವ ಜೀವನ ಸಾರ್ಥಕವಾಗುವುದು. ಅಂತಹ ಜೀವನದ ಬದುಕಿಗೆ ಧನ್ಯತೆ ಬರುತ್ತೆ. ಆಗ ನೋಡಿ ನಮ್ಮ ಜೀವನ ಇದೇ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶದೊಂದಿಗೆ ಎದ್ದು ನಿಲ್ಲುತ್ತೆ. ಹೌದು, ಈ ರೀತಿ ಹೊಗಳಿಕೆಗೆ ಪಾತ್ರರಾಗಿ ಜನರಿಗೆ, ಆತ್ಮೀಯರಿಗೆ, ತನ್ನ ಮಿತ್ರರಿಗೆ, ಬಂಧುಗಳಿಗೆ, ಸಹೋದ್ಯೋಗಿಗಳಿಗೆ ಸಕ್ಕರೆಯಂತಹ ಪ್ರೀತಿಯನ್ನ ಹಂಚುತ್ತಿರೋ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಇಂದು ಸಕ್ಕರೆಯ ಸಾಮ್ರಾಟನಾಗಿ, ಕೃಷಿ ಸಮೃದ್ಧಿಗಾಗಿ ನೀರಾವರಿ ಕ್ರಾಂತಿಯ ಹರಿಕಾರನಾಗಿ
ಬೀಳಗಿ ಮತಕ್ಷೇತ್ರದ ಭಾಗ್ಯ ವಿಧಾತನಾಗಿ ಕರುನಾಡಿನ ಆಶಾಕಿರಣವಾಗಿ ಬೆಳೆದು ನಿಂತಿರೋದೇ
ಬೇಕಾದ ಭೂಮಿ ಇದೆ. ರೈತರು ಪ್ರಗತಿ ಸಾಧಿಸಬೇಕಾದ್ರೆ ಕಾಣಬೇಕಾದ್ರೆ ಆಧುನಿಕ ಕೃಷಿ ಪದ್ಧತಿ ಹಾಗೂ ಸಲಕರಣೆಗಳು ಅಗತ್ಯ ಎಂಬುದನ್ನ ಅವರು ಅಂದೇ ಮನಗಂಡಿದ್ದಾರೆ. ಹೌದು, ಮುರುಗೇಶ್ ನಿರಾಣಿ ಬಹುತೇಕ ಸ್ಥಳೀಯವಾಗಿ ರೈತರಿಗೆ ಯೋಗ್ಯ ಬೆಲೆಗೆ ಸಿಗುವಂತೆ ಮಾಡಿದ್ರು. ರೈತರಿಗೆ ಬಹುದೊಡ್ಡ ಆದಾಯ ತಂದುಕೊಡುವಲ್ಲ ಕಬ್ಬು ಬೆಳೆಯಲು ಪ್ರಾರಂಭಿಸಿದ್ರು. ಇದರ ಜೊತೆಯಲ್ಲಿಯೇ ರೈತರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳೆಯಲು ಪ್ರೇರೇಪಿಸಿದ್ರು. ಹೆಚ್ಚು ಇಳುವರಿ ಪಡೆಯಲು ಆಧುನಿಕ ಪದ್ಧತಿ ಕುರಿತು ಮಾರ್ಗದರ್ಶನ ನೀಡುತ್ತಿದ್ರು. ಹೀಗೆ ಕೃಷಿ ಹಾಗೂ ಉದ್ಯಮ ಎರಡರಲ್ಲೂ ಯಶಸ್ವಿ ಮೆಟ್ಟಿಲೇರ್ತಾ ಮುರುಗೇಶ್ ನಿರಾಣಿ ಸಾಗಿದ್ರು. ಶಿಫಾರಸು ಪತ್ರ ಹರಿದು ಹಾಕಿದ್ದು ಹೊಸ ಮನ್ವಂತರಕ್ಕೆ ನಾಂದಿ ಮುನ್ನುಡಿ ಬರೆದು. ಸಚಿವ ಮುರುಗೇಶ್ ನಿರಾಣಿ ಅವರ ಹೃದಯ ಯಾವಾಗಲೂ ಕೂಡ ರೈತರಿಗಾಗಿಯೇ ಮಿಡಿತಾ ಇತ್ತು. ರೈತರ ಕಷ್ಟಗಳಿಗೆ ಸ್ಪಂದಿಸಿದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವರು 70-80ರ ದಶಕದಲ್ಲಿ ಹಿಡಕಲ್ ದೂಪದಾಳ ಜಲಾಶಯಗಳೊಂದಿಗೆ ನೀರಾವರಿ ಸೌಲಭ್ಯ ಪಡೆದಿದ್ದ ರೈತರಿಗೆ ಮುರುಗೇಶ್ ನಿರಾಣಿ ಅವರು ಹೇಗೆಲ್ಲ ಸಹಾಯ ಹಸ್ತವನ್ನ ಚಾಚಿದ್ರು ನೋಡೋಣ ಬನ್ನಿ. ಎಸ್, ಅದು 70-80ರ ದಶಕಗಳಲ್ಲಿ ಹಿಡಕಲ್ ಹಾಗೂ ಧೂಪದಾಳ ಜಲಾಶಯಗಳಿಂದ ನೀರಾವರಿ ಸೌಲಭ್ಯ ಪಡೆದಿದ್ದ ರೈತರು ಮೊದಲು ಆ ಭಾಗದಲ್ಲಿ ಹತ್ತಿ ಬೆಳೆಗೆ ಒತ್ತು ನೀಡಿದ್ರು. ಆದ್ರೆ ದಿನೇ ದಿನೇ ಕಳೆದಂತೆ ನಿಧಾನವಾಗಿ ಕಬ್ಬು ಬೆಳೆಯಲು ಪ್ರಾರಂಭಿಸಿದ್ರು. ಆದ್ರೆ ಆ ಭಾಗದ 2 ಸಕ್ಕರೆ ಕಾರ್ಖಾನೆಗಳು ಶುರುವಾಗ್ತವೆ. ಒಂದು ಸಮೀರವಾಡಿ, ಮತ್ತೊಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ. ಹೀಗಾಗಿ ರೈತರು ಬೆಳೆದ ಕಬ್ಬನ್ನ ಕಾರ್ಖಾನೆಗೆ ಸಾಗಿಸುವುದು ಸವಾಲಿನ ಕೆಲಸವಾಗಿತ್ತು. ಅಂತಹ ಸಮಯದಲ್ಲಿ ಮುರುಗೇಶ್ ನಿರಾಣಿ ಕಣ್ಣು ಬಿದ್ದಿದ್ದು ಸಕ್ಕರೆ ಕಾರ್ಖಾನೆ ಮೇಲೆ. ಇದೊಂದೇ ಅಲ್ಲ, ನಿರಾಣಿ ತಮ್ಮ ಕ್ಷೇತ್ರದ ಜನರಿಗೆ ಸಾಕಷ್ಟು ಅನುಕೂಲವಾಗುವಂತೆ ನಡೆದುಕೊಂಡಿರೋದೇ ಹೆಚ್ಚು. ಯಾಕಂದ್ರೆ ನಿರಾಣಿ ಫೌಂಡೇಶನ್ ನಿಂದ ಆ ಭಾಗದ ರೈತರಿಗಾಗಲಿ ಸ್ವಂತ ಉದ್ದಿಮೆ ಮಾಡುವವರಿಗಾಗಲಿ ಶಾಸಕರ ಕೊಡುಗೆ ಅಪಾರವಾಗಿದೆ. ಸಾವಿರಾರು ಜನರಿಗೆ ಸ್ವಂತ ಉದ್ಯೋಗಗಳಾಗಿ ಗುರುತಿಸಿಕೊಳ್ಳುವಂತೆ ಆ ಕ್ಷೇತ್ರದ ಶಾಸಕರಾಗಿ ಮುರುಗೇಶ್ ನಿರಾಣಿ ಸಕ್ಸಸ್ ಆಗಿದ್ದಾರೆ. ಇವತ್ತಿನ MRN ನಿರಾಣಿ ಫೌಂಡೇಶನ್ ವತಿಯಿಂದ 60 ಜನ ಒಂದು ಟೀಮ್ ನಿರಾಣಿ ಫೌಂಡೇಶನ್ ಅವರ ಹೊಲಿಗೆ ಟ್ರೈನಿಂಗ, ಆಮೇಲೆ ಕಸೂತಿ ಟ್ರೈನಿಂಗ, ಹೈನುಗಾರಿಕೆ, ಪಿಂಟಿಂಗ್, ಆಮೇಲಿಂದ ಸ್ಕೆಚ್ ಹಾಕೋದು, ಅದು ಆಮೇಲೆ ಬ್ಯೂಟಿ ಪಾರ್ಲರ್, ಹಿಂಗೆ ಅನೇಕ ರೀತಿಯ ತರಬೇತಿಗಳನ್ನು ಕೊಡ್ತಾರೆ. ಅದ್ರಾಗ ಹೈನುಗಾರಿಕೆ ತೊಗೊಂಡವರು ಸುಮಾರು ಜನ ಇದ್ದಾರೆ, ಟೈಲರಿಂಗ್ ಮಾಡಿದವರು ಸುಮಾರು ಜನ ಇದ್ದಾರೆ, ಆಮೇಲಿಂದ ಪಾರ್ಲರ್ ಟ್ರೈನಿಂಗ್ ತೊಗೊಂಡವರು ಒಂದೊಂದು ಬ್ಯಾಚ್ ಒಂದೊಂದು ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸುಮಾರು ಟ್ರೈನಿಂಗ್ಗಳಾಗ್ಯಾವ. ಎಷ್ಟೋ ಜನ ಎಲ್ಲರೂ ನಮ್ಮಂಗೆ ಎಲ್ಲರೂ ಅವ್ರವ್ರ ಮನೆಯೊಳಗೆ ಸ್ವ ಉದ್ಯೋಗನ ಕೈಗೊಂಡು ಉದ್ಯೋಗ ನಡೆಸ್ಯಾರ. ಎಸ್, MRN ಫೌಂಡೇಶನ್ ನಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗಿದೆ. ಬಡವರಿಗೆ, ಕನಸು ಕಟ್ಟಿಕೊಂಡಿರೋ ಹೆಣ್ಣು ಮಕ್ಕಳಿಗೆ ಅಂತ ಸಾಕಷ್ಟು ಉದ್ದಿಮೆಗಳಲ್ಲಿ ತೊಡಗಿಕೊಳ್ಳುವಂತೆ ಶಾಸಕ ಮುರುಗೇಶ್ ನಿರಾಣಿ ಕೈಗೊಂಡಿದ್ದಾರೆ. ಅವರದ್ದೇ ಫೌಂಡೇಶನ್ ನಲ್ಲಿ ಸಾವಿರಾರು ಜನರಿಗೆ ಅನುಕೂಲವಾಗುವಂತೆ ಮಾಡಲಾಗಿದೆ. ಈ ಫೌಂಡೇಶನ್ ನಲ್ಲಿ ಟೈಲರಿಂಗ್, ಬ್ಯೂಟಿ ಪಾರ್ಲರ್ ಹೀಗೆ ಹಲವಾರು ವಿದ್ಯಾಭ್ಯಾಸಗಳನ್ನ ಹೇಳಿಕೊಡಲಾಗ್ತಾ ಇದೆ.
3 ತಿಂಗಳಿಗೊಮ್ಮೆ ಎಂಆರ್ಎನ್ ಫೌಂಡೇಶನ್ ಹೊಸ ವಿದ್ಯಾರ್ಥಿಗಳಿಗೆ ಸಾಕ್ಷಿಯಾಗಲಿದೆ. ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಾಕ್ಷಿಯಾಗಿದೆ ಮುರುಗೇಶ್ ನಿರಾಣಿಯ ಎಂಆರ್ಎನ್ ಫೌಂಡೇಶನ್. ಯಾಕೆ 1,000-1,500 ಮೇಲೆ ಹೋಗೈತೆ ಅಷ್ಟು ಹೋಗೈತೆ. ಟ್ರೈನಿಂಗ್ ಚಲೋ ಇರ್ತೈತೆ ರೀ. ನಮ್ಮಲ್ಲಿ ಟ್ರೈನಿಂಗ್ನು ಚಲೋ ಕೊಡ್ತಾರೆ. ಇಲ್ಲ ಬಿಗಿ ಕ್ರಾಸ್ ಹತ್ರ ಐತ್ರಿ ಟ್ರೈನಿಂಗ್ ಸೆಂಟ್ರ್. ಅಲ್ಲೇ ಹೋಗಿ ಬೆಳಗ್ಗೆ ಹೋಗೋದು, ಸಾಯಂಕಾಲ ಬರೋದು. ಬೆಳಗ್ಗೆ 9 ಗಂಟೆ ಹೋಗೋದು, ಸಾಯಂಕಾಲ 5-5:30ಗೆ ಕ್ಲಾಸ್ ಕ್ಲೋಸ್ ಆಗ್ತೈತಿ. ಹಿಂಗಾಗಿ ಚಲೋ ಐತ್ರಿ. ಶಾಸಕರಿಂದ ಅನುಕೂಲ ಐತ್ರಿ. ಸಾವಿರಾರು ಜನರಿಗೆ ಉಪಯುಕ್ತ. ಯಾಕಂದ್ರೆ ಅದರಿಂದ ಈಗ ಟ್ರೈನಿಂಗ್ ತೊಗೊಂಡ್ರೆ ಎಷ್ಟೋ ಜನ ಸ್ವಯಂ ಉದ್ಯೋಗ ಮಾಡಿ ಒಂದು ಕುಟುಂಬ ನಡೆಸ್ಲಿಕ್ಕತ್ತಾರೆ. ಅವ್ರ ಕೆಲಸಗಳು ಬೇಕಾದಷ್ಟು ಆಗ್ಯಾವ. ಯಾಕಂದ್ರೆ ಅವ್ರದ್ದು ಹೆಚ್ಚು ಕಮ್ಮಿ ಅದಕ್ಕೆ ಟ್ರೈನಿಂಗ್ ಅನ್ನೋಕ್ಕಿಂತನೂ ಟ್ರೈನಿಂಗ್ದು ಆಯ್ತು. ಆಮೇಲೆ ಎಷ್ಟೋ ಜನರಿಗೆ ಈಗ ನಿರಾಣಿ ಫೌಂಡೇಶನ್ ವತಿಯಿಂದ ಕಣ್ಣು ಆಪರೇಷನ್ ಇದು ಅವೆಲ್ಲ ಒಂದು 75,000 ಜನರಿಗಿಂತ ಇದು ಮಾಡ್ಯಾರ. ಅವ್ರು ಹೆಚ್ಚಿಗೆ ಆಗ್ಯಾವ. ಎಸ್, ಮುರುಗೇಶ್ ನಿರಾಣಿ ಒಬ್ಬ ಶಾಸಕರಾಗಿಯೂ ತನ್ನ ಕ್ಷೇತ್ರದ ಜನರಿಗೆ ಅದ್ಭುತ ವ್ಯಕ್ತಿತ್ವ ಹೊಂದಿರೋ ಮಹಾನ್ ನಾಯಕನಾಗಿಯೂ ಜನರ ಜೊತೆ ಬೆರೆಯೋ ಮಗುವಿನಂತಹ ಸಹೃದಯಿಯಾಗಿಯೂ ತನ್ನ ಕ್ಷೇತ್ರದ ಜನರಿಗಾಗಿ ದುಡಿದಿದ್ದಾರೆ. ಇಂತಹ ಮಹಾನುಭಾವನಿಗೆ ಬೀಳಗಿ ಕ್ಷೇತ್ರದ ಜನತೆ ಪುಣ್ಯ ಮಾಡಿದ್ದಾರೆ. ರೈತರಿಗಾಗಿ, ಜನರ ಏಳಿಗೆಗಾಗಿ ಕಷ್ಟ ಅಂದವರಿಗೆ ತನ್ನ ಕೈಲಾದ ಸಹಾಯವನ್ನ ಕೊಟ್ಟು ಕಾಣದಂತೆ ಮಾತೆಯಾಗಿ ನಿಂತಿರೋ ಕರ್ಣ ಅಂದ್ರೆ ಅದು ನಿರಾಣಿ ಮಾತ್ರ. ಯಾಕಂದ್ರೆ ಬೀಳಗಿ ಕ್ಷೇತ್ರಕ್ಕೆ ಋಣಿಯಾಗಿ ಸೇವೆ ಸಲ್ಲಿಸ್ತಾ ಇರೋದ್ರ ಜೊತೆಗೆ ಅದೆಷ್ಟೋ ಅಂಗವಿಕಲರಿಗೆ ಕೈ ಹಿಡಿದಿರೋ ಸಾಕ್ಷಾತ್ ಹೃದಯವಂತ ಮುರುಗೇಶ್ ನಿರಾಣಿ. ಮಹಿಳೆಯರಿಗಾತು ಎಲ್ಲರೂ ಬೇಕಾದಷ್ಟು ಕೆಲಸ ಮಾಡ್ಯಾರ್ರಿ. ಒಂದು ರೋಡ್ ಅನ್ಕೋಬೋದು, ಒಂದು ಆಶ್ರಯ ಮನೆಗಳು ಅಂತೂ ಸಿಕ್ಕಾಪಟ್ಟಿ ಎಷ್ಟೊಂದು ಆಶ್ರಯ ಮನೆಗಳು ಕೊಟ್ರ. ಎಲ್ಲ ನಿರಾಶ್ರಿತರಿಗೆ ಇಂಥವೆಲ್ಲ ಆಶ್ರಯ ಮನೆಗಳು ಸಿಕ್ಕಾವ. ಎಲ್ಲ ಅನುಕೂಲ ಐತೆ, ಚಲೋ ಐತ್ರಿ ಅವರಿಂದ. ಇನ್ನು ಇದು ಒಂದು ಸಲ ಅವ್ರದ್ದನ್ನ ಬರಲಿ, ಮುಂದಿಂದ ಅನುಕೂಲನೂ ಆಗಲಿ. ಇನ್ನೂ ಸಾವಿರಾರು ಕುಟುಂಬಗಳು ಅವರಿಂದ ಉದ್ಧಾರ ಆಗ್ತವೆ. ಚಲೋ ಒಂದು ಇದು ಸಿಗ್ತೈತಿ ಅನ್ನೋದು ಒಂದು ನಮ್ಮದು ಭರವಸೆ. ಎಸ್, ಮುರುಗೇಶ್ ನಿರಾಣಿ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಹೇಳಬಹುದು. ಆದ್ರೆ ಒಂದು ವಿಚಾರವಿದೆ, ನಿರಾಣಿಯವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಲೇಬೇಕು. ಅದೇನಪ್ಪಾ ಅಂದ್ರೆ, ಅಂದು ರೈತರ ಮಗ, ರೈತರಿಗಾಗಿ ಕಾರ್ಖಾನೆ ಕಟ್ಟಿದ್ದು ಇಂದು ಇತಿಹಾಸ. ಮುಧೋಳದಲ್ಲಿ ತಲೆ ಎತ್ತಿದ ನಿರಾಣಿಯವರ ಸಕ್ಕರೆ ಕಾರ್ಖಾನೆ ಭಾರತದ ಅತಿ ಚಿಕ್ಕ ಸಕ್ಕರೆ ಕಾರ್ಖಾನೆಯಾಗಿತ್ತು. ನಿಜ, ಅವತ್ತು ಕೊಂಕು ಮಾತನಾಡಿದವರು ಸಮಾಜಕ್ಕಾಗಿ ದುಡಿಯುವವರ ಏಳಿಗೆ ಸಹಿಸದವರ ಮಾತುಗಳು ಎಂದು ಬಾಧಿಸಲಿಲ್ಲ. ಚಿಕ್ಕ ಕಾರ್ಖಾನೆಯನ್ನ ನೋಡಿ ಹುಚ್ಚು ಸಾಹಸವೆಂದು ನೋಡಿ ನಕ್ಕವರು ಇಂದು ಜನರ ಮನಸ್ಸಿನಿಂದ ಮಾಸಿ ಹೋಗಿದ್ದಾರೆ. ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ ಪರಿಣಾಮ ವಾಮನ ಮೂರ್ತಿಯಂತಿದ್ದ ಮುರುಗೇಶ್ ನಿರಾಣಿ ತ್ರಿವಿಕ್ರಮನಾಗಿ ಬೆಳೆದು ನಿಂತಿದ್ದಾರೆ. ದೇವರ ಆಶೀರ್ವಾದ, ಜನರ ಪ್ರೀತಿ ವಿಶ್ವಾಸ ಅಂದಿದ್ದಾರೆ ನಿರಾಣಿಯವರು. ನಿರಾಣಿ ದೇವರಾಗಿ ಬಿಟ್ರ ಬೇಳಗಿ ಕ್ಷೇತ್ರದ ಜನಸಾಮಾನ್ಯರಿಗೆ. ನಿಜಕ್ಕೂ ಬೇಳಗಿ ಕ್ಷೇತ್ರದ ಜನರಿಗೆ ಮುರುಗೇಶ್ ನಿರಾಣಿ ಅವರು ಅದ್ಭುತ ವ್ಯಕ್ತಿಯಾಗಿ ಬಿಟ್ಟಿದ್ದಾರೆ. ಅಪ್ಪಪ್ಪ, ಅದೇನ್ ಪ್ರೀತಿ, ಅದೇನು ವಿಶ್ವಾಸವನ್ನ ಗಳಿಸಿಬಿಟ್ರು ಬೇಳಗಿ ಕ್ಷೇತ್ರದ ಶಾಸಕ ಮುರುಗೇಶ್ ನಿರಾಣಿ ಅವರು.
ದೇವರ ಆಶೀರ್ವಾದ, ಜನರ ಪ್ರೀತಿ ವಿಶ್ವಾಸ ಇಂದ ನಿರಾಣಿ ದೇವರಾಗಿ ಬಿಟ್ರ ಬೀಳಗಿ ಕ್ಷೇತ್ರದ ಜನಸಾಮಾನ್ಯರಿಗೆ. ನಿಜಕ್ಕೂ ಬೀಳಗಿ ಕ್ಷೇತ್ರದ ಜನರಿಗೆ ಮುರುಗೇಶ್ ನಿರಾಣಿ ಅದ್ಭುತ ವ್ಯಕ್ತಿಯಾಗ್ಬಿಟ್ರು. ಅಬ್ಬಬ್ಬ, ಅದೇನ್ ಪ್ರೀತಿ, ಅದೇನ್ ವಿಶ್ವಾಸ ಗಳಿಸಿ ಬಿಟ್ರು ಬೀಳಗಿ ಕ್ಷೇತ್ರದ ಶಾಸಕ ಮುರುಗೇಶ್ ನಿರಾಣಿ. ಹೌದು, ಸಾಕಷ್ಟು ವರ್ಷಗಳಿಂದಲೂ ಮುರುಗೇಶ್ ನಿರಾಣಿ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. 3 ಬಾರಿ ಬಿಜೆಪಿ ಪಾರ್ಟಿಯಿಂದ ಗೆದ್ದು ಬೀಗಿದ್ದಾರೆ. ಜನರ ರಕ್ಷಣೆಗೆ ಸದಾ ಸಿದ್ಧರಾಗಿದ್ದಾರೆ. ಅದೇನೇ ಇರ್ಲಿ, ಮುರುಗೇಶ್ ನಿರಾಣಿ ಅಂದ್ರೆ ಅದು ಬೀಳಗಿ ಕ್ಷೇತ್ರದ ಜನ ಅಷ್ಟೊಂದು ವಿಶ್ವಾಸದಲ್ಲಿ ಗೆದ್ದು ಬೀಗಿದ್ದಾರೆ ನಿರಾಣಿ. ಇರ್ಲಿಕ್ಕೆ ನಮ್ಗ ಒಂದೇ ಒಂದು ಕೋಲಿ ಮನಿ ಇತ್ತು. ಆ ಟೈಮ್ದಾಗ ಈ ಸಾಹೇಬರು MLA ಆದ ಬೆಳಕ ನಮ್ಮ ಇದನ್ನ ಜೀವನ ಸಾಗಿಸೋದು, ಇದು ಇಲ್ಲಿ ಬಾಳೆ ಮಾಡ್ಲಿಕ್ಕೆ ಒಂದೇ ಮನೆ ಇದ್ರಿಂದ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಳಕ ನಮ್ಗೆ ಫಸ್ಟ್ ಪ್ರಯಾರಿಟಿ ಮೇಲೆ ನಮಗೆ ಆಶ್ರಯ ಯೋಜನೆಯನ್ನು ದೊರಕಿಸ್ಕೊಟ್ಟಾರ. ಇದರಿಂದ ನಾವು ಎಲ್ಲ ಅಂತಮರು ಒಳ್ಳೆಯ ರೀತಿಯ ಜೀವನ ಸಾಗಿಸ್ಲಿಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಮತ್ತು ಇನ್ನು ಎಲ್ಲ ರೀತಿಯಿಂದ ಇವತ್ತಿನ ದಿವಸ ಜಾಕ್ವೆಲ್ ಆಯಿತು, ಮತ್ತು ಇಲ್ಲಿ 9 ಹಳ್ಳಿಗೆ ಕುಡಿಯುವ ನೀರಿಂದ ಆಯಿತು, ಎಲ್ಲ ರೀತಿಯಿಂದ ಯಾವುದೇ ಕೊರತೆ ಇರಲಾರ್ದಂಗೆ ಈ ತಾಲೂಕಿಗೆ ಎಲ್ಲ ಒಂದು ಊರಿಗೆ, ಪ್ರತಿಯೊಂದು ಊರಿಗೂ ಮತ್ತು ತಾಲೂಕಿಗೂ ಎಲ್ಲ ಒಳ್ಳೆಯ ರೀತಿಯಿಂದ ಮಾಡಿದರೆ ಅವರಂಥ MLA ಸಿಗೋದು ನಮ್ಗೆ ಭಾಳ ದೇವರು ಒಳ್ಳೆ ಮನುಷ್ಯನ ದೊರಕಿಸ್ಕೊಟ್ಟ ನಾನು 2 ಮಾತುಗಳು. ಮುರುಗೇಶ್ ನಿರಾಣಿ ಬೀಳಗಿ ಕ್ಷೇತ್ರದಿಂದ ಗೆದ್ದಿರೋದು ಅಲ್ಲಿನ ಜನರ ಅದೃಷ್ಟ. ಕಷ್ಟ ಅಂತ ಬಂದ್ರೆ ನಿರಾಣಿ ಅವರು ಯಾವುದೇ ಪಕ್ಷ ಭೇದವಿಲ್ಲದೆ ಸಹಾಯದ ಹಸ್ತ ಚಾಚ್ತಾರೆ. ತಮ್ಮ ಕ್ಷೇತ್ರದ ಯಾವುದೇ ಹಳ್ಳಿ ಆಗ್ಲಿ ನಗರ ಪ್ರದೇಶಗಳಿಗಾಗ್ಲಿ ಕೊರತೆ ಬರದಂತೆ ಜೊತೆಯಾಗಿ ನಿಂತಿರೋದು ಇದೇ ನಿರಾಣಿ. ಆ ಕ್ಷೇತ್ರದ ಜನರು ಹೇಳುವ ಹಾಗೆ ಮುರುಗೇಶ್ ನಿರಾಣಿ ಅವರು ದೇವರು ಕರುಣಿಸಿರೋ ದೇವರಂತೆ. ಹಾಗಂತ ಆ ಕ್ಷೇತ್ರದ ಜನರೇ ಒಪ್ಪಿಕೊಳ್ತಿದ್ದಾರೆ. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವ್ರ ಬಗ್ಗೆ ಹೇಳಬೇಕಿತ್ತು ಅಂದ್ರೆ, ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರಾಗಿ ಬಂದ ಮೇಲೆ ನಮ್ಮ ಊರಿಗೆ ಕುಡಿಯುವ ನೀರಿನ ಅವಸ್ಥೆ ಭಾಳ ಪ್ರಾಬ್ಲಮ್ ಇತ್ತು. ಆ ಒಂದು ವ್ಯವಸ್ಥೆ ಒಳಗೆ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರು. ನಂತರದಲ್ಲಿ ಇಲ್ಲಿ ಹೊಲಗಳಿಗೆ ನೀರು ಬರಬೇಕಾಗಿದ್ರ ಭಾಳ ತೊಂದರೆ ಇತ್ತು. ಅವಾಗ ಈ ನದಿಯಿಂದ ಜಾಕ್ವೆಲ್ ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಿದ್ರು. ಆ ಜಾಕ್ವೆಲ್ ಇಂದ 7,000 ಎಕರೆ ಗುಳಬಾಳಿಂದ ತೆಗ್ಗಿ ಹಿಡ್ಕೊಂಡು ಸಿದ್ದಾಪುರ ನಾಗರಾಳ್ ತನಕನ ಆ ಜಾಕ್ವೆಲ್ ಯೋಜನೆಯಿಂದ ಸುಮಾರು 6,000 ಎಕರೆ ಜಮೀನ 4 ಹಳ್ಳಿಯವರು ಬದುಕುವಂತ ವ್ಯವಸ್ಥೆಯನ್ನ ಅವರು ಮಾಡಿದ್ರು. ಅವತ್ತಿನ ದಿನಗಳ ಒಳಗ ಅವರು ಮಾಡ್ತಕ್ಕಂಥ ಕಾರ್ಯಸಾಧನೆಯನ್ನ ನೋಡಿ ಅವರು ಕೈಗಾರಿಕೆ ಸಚಿವರಾದರು. ಕೈಗಾರಿಕೆ ಸಚಿವರಾದ್ಮೇಲೆ ಸಾಕಷ್ಟು ಫ್ಯಾಕ್ಟರಿಗಳನ್ನು ತೆಗೆದ್ರು. ರೈತರ ಪರವಾಗಿ ಫ್ಯಾಕ್ಟರಿಗಳನ್ನು ಓಪನ್ ಮಾಡಿದ್ರು. ಹೆಣ್ಣು ಮಕ್ಕಳ ಸಲುವಾಗಿ ಹೊಲಿಗೆ ತರಬೇತಿ ಕೇಂದ್ರಗಳನ್ನು ಓಪನ್ ಮಾಡಿದ್ರು. ಮತ್ತು ಯಾರ ಕಸೂತಿ ಕಲಿತೆಯನ್ನು ಅವರಿಗೆ ಸಾಮಗ್ರಿಗಳನ್ನು ಒದಗಿಸುವಂತ ಇದು ಮಾಡಿದ್ರು. ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರು ಈ ಮಕ್ಕಳ ಕಾರ್ಯಕ್ರಮವನ್ನು ಕರೆದ ಸ್ಕೂಲ್ ಒಳಗ ಕಾಲೇಜ್ ಒಳಗ ಒಂದು ಕಾರ್ಯಕ್ರಮ ಮಾಡಿ ಬರಿಗೈಲಿ ಕಳಿಸಬಾರ್ದ ಮಕ್ಕಳನ್ನ ಅನ್ನೋ ದೃಷ್ಟಿಯಿಂದ ಅವರಿಗೆ ಪಠ್ಯ ಪುಸ್ತಕ ಆಗಲಿ ಬಟ್ಟೆ ಆಗಲಿ ಅವ್ರ ಅತ್ಯಕ್ಕಿದ್ದನ್ನ ದಾನ ರೂಪವಾಗಿ ನೀಡ್ತಾರ. ಎಸ್, ಮುರುಗೇಶ್ ನಿರಾಣಿ ಒಬ್ಬ ಪ್ರಾಮಾಣಿಕ ನಾಯಕ. ಬೀಳಗಿ ಕ್ಷೇತ್ರದ ಜನರು ಮತ್ತೆ ಮತ್ತೆ ಆಯ್ಕೆ ಮಾಡ್ತಾ ಇರೋದು ನೋಡ್ತಿದ್ರೆ ಅದು ನಿಜಕ್ಕೂ ಸತ್ಯ ಅನ್ಸುತ್ತೆ. ಅದಲ್ಲದೆ ಜನರ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿಯೋದು ಅಂದ್ರೆ ಸುಮ್ನೆನಾ? ಜನರಿಗಾಗಿ ಜನರೇ ನನ್ನ ಪಾಲಿನ ನಂಬಿಕಸ್ಥ ದೇವರು ಅಂತ ಹೇಳಿರೋದು ಬೇರಾರು ಅಲ್ಲ, ಇದೇ ಬೀಳಗಿ ಕ್ಷೇತ್ರದ ಜನರ ಮನಸ್ಸಿನಲ್ಲಿ ದೇವರಾಗಿರುವ ಮುರುಗೇಶ್ ನಿರಾಣಿ. ಸ್ವಂತ ಬಲ, ನಂಬಿಕೆ ಇದೆಲ್ಲವನ್ನ ಹೊಂದಿರೋದು ಬೀಳಗಿ ಕ್ಷೇತ್ರದ ಶಾಸಕರಾದ ಸಚಿವರಾದ ಮುರುಗೇಶ್ ನಿರಾಣಿ. ಇನ್ನು ಯುವಕರಿಗೆ ಉದ್ಯೋಗ ಸೃಷ್ಟಿಯಲ್ಲಿ ಉದ್ಯೋಗ ಮೇಳ ಆಯೋಜನೆ ಮಾಡಿ ಸೈ ಅನ್ನಿಸಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಭಾಗದ ಜನಪ್ರಿಯ ಶಾಸಕರಾದಂಥ ಮುರುಗೇಶ್ ಆರ್ ನಿರಾಣಿ ಅವರು ತುಂಬ ಸಹೃದಯ ಹಾಗೂ ಹೃದಯವಂತ ಕರುಣಾಮಯಿ ಅವ್ರನ್ನ ನಾವು ನೋಡುತ್ತಾ ಇರುವಾಗ ನಾವು ಚಿಕ್ಕವರಂತ ನೋಡ್ತಾ ಬಂದಿದ್ದೇವೆ. ಅವ್ರನ್ನ ಹಾಕಿಕೊಂಡಂಥ ಹಲವಾರು ಯೋಜನೆಗಳು ಮತ್ತು ವಿದ್ಯಾರ್ಥಿ ಜೀವನಕ್ಕೆ ಹಲವಾರು ರೀತಿಯ ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಅದೇ ರೀತಿ ಅವರ ಸಹೋದರ ಮತ್ತು ಅವರ ಕುಟುಂಬಸ್ಥರು ಅದೇ ರೀತಿ ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತು ನಮ್ಮ ಮತಕ್ಷೇತ್ರವನ್ನು ಇನ್ನೂ ಸುವ್ಯವಸ್ಥಿತವಾಗಿ ಮುನ್ನಡೆಸಿಕೊಂಡು ಹೋಗಿರ್ತಂಥ MLA ಅವರ ಮುರುಗೇಶ್ ನಿರಾಣಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಮಹಾನ್ ವ್ಯಕ್ತಿಯನ್ನು ನಮ್ಮ ಮತಕ್ಷೇತ್ರಕ್ಕೆ ಪಡೆದಂಥ ನಾವು ಧನ್ಯರತ್ ಹೇಳ್ತೇವೆ. ಅಂಥ ನಾಯಕರು ಅವರ MRN ಫೌಂಡೇಶನ್ ವತಿಯಿಂದ ನಮಗೆ ಹಲವಾರು ರೀತಿ ಆರೋಗ್ಯ ಸಮಸ್ಯೆ ಇರ್ಬೋದು, ವಿದ್ಯಾರ್ಥಿಗಳಿಗೆ ಮತ್ತು ಈ ನಿರುದ್ಯೋಗಿಗಳಿಗೆ ನಮ್ಮ
ಯುವಕರಿಗೆ ಉದ್ಯೋಗ ಮೇಳ ಅಂತೇಳಿ ಹಲವಾರು ರೀತಿಯ ಅವರ ಸ್ವಂತ ಖರ್ಚಿನಲ್ಲಿ ತಮ್ಮ ಒಂದು ಸಂಸ್ಥೆ ಮುಖಾಂತರ ಇಡೀ ತಮ್ಮ ಈ 3 ಜಿಲ್ಲೆಗಳಿಗೆ ಸವಿಸ್ತಾರವಾಗಿ ಒಂದು ಯಾವುದೇ ಒಂದು ಕಾರ್ಯಕ್ರಮದ ಮುಖಾಂತರ ಆದರೂ ಅವರ ಆ ಯುವಕರಲ್ಲಿ ಆ ಜಾಗೃತಿಯನ್ನು ಮೂಡಿಸುತ್ತಾ ಬಂದಿದ್ದಾರೆ. ಹೌದು, ಬೀಳಗಿ ಕ್ಷೇತ್ರದ ಜನರಿಗೆ ನೂರಾರು ಕನಸುಗಳಿವೆ. ಜನರ ಕನಸುಗಳು ಒಂದೊಂದಾಗಿ ಈಡೇರಿ ಬಿಡಲಿ. ಒಬ್ಬೊಬ್ಬರ ಹೇಳಿಕೆಗಳು ಒಂದೊಂದು ದೊಡ್ಡ ಕನಸುಗಳಿಗೆ ಸಾಕ್ಷಿಯಾಗ್ತಿವೆ. ಅದರಂತೆ ಈ ವಿದ್ಯಾರ್ಥಿಯೊಬ್ಬ ಬೀಳಗಿ ಕ್ಷೇತ್ರದ ಶಾಸಕರ ಸಚಿವರ ಬಗ್ಗೆ ಕನಸೊಂದನ್ನ ಇಟ್ಕೊಂಡಿದ್ದಾನೆ. ಹೌದು, ಒಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲಿರೋದು ನಿಜಕ್ಕೂ ಆಶ್ಚರ್ಯವಾಗಿ ಬಿಡುತ್ತೆ. ಅಂತಹ ಕನಸುಗಳನ್ನ ಆ ಭಾಗದ ಜನರು ಹೊಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮುರುಗೇಶ್ ನಿರಾಣಿ. ಅಷ್ಟಕ್ಕೂ ಆ ವಿದ್ಯಾರ್ಥಿಯ ಆಸೆ ಕನಸು ಏನು? ಮುರುಗೇಶ್ ನಿರಾಣಿಯ ಬಗ್ಗೆ ವಿದ್ಯಾರ್ಥಿ ಹೇಳಿದ ಮಾತಾದ್ರೆ ಏನು? ನನಗೆ ಹಾರ್ಟ್ ಆಪ್ರೇಷನ್ ಇತ್ತು. ನನಗೆ ಉಸಿರಾಟ ಆಗ್ತಿರ್ಕಿಲ್ಲ. ಅದಕ್ಕೆ ನಿರಾಣಿ ಅವರು ಕ್ಯಾಂಪ್ ಅಂತ ತರಿಸಿದರು. ಆ ಕ್ಯಾಂಪ್ನಲ್ಲಿ ನಮ್ಮ ಮನೆಯವ್ರು ಕರ್ಕೊಂಡು ಹೋದರು. ಅಲ್ಲಿ ಹಾರ್ಟ್ ಆಪ್ರೇಷನ್ ಅಂತ ಹೇಳಿದರು ನನಗೆ. ನಿರಾಣಿ ಅವರು ಕ್ಯಾಂಪ್ ಮಾಡಿದ ಅವ್ರು ಕೂಡ ಹೋದೆವು ನಾವು. ಫಸ್ಟ್ ಮುದೋಳು ತೋರಿಸಿದೆವು, ಅಲ್ಲಿ ಹಂಗೆ ಹಾರ್ಟ್ ಆಪ್ರೇಷನ್ ಹೇಳಿದರು. ಮತ್ತು ಕೆಲವಡಿ ಬಾಗಲಕೋಟೆ ಕೆಲವಡಿ ತಲೆ ತೋರಿಸಿದೆವು, ಅಲ್ಲಿ ಹಾರ್ಟ್ ಆಪ್ರೇಷನ್ ಅಂತ ಅಲ್ಲಿ 5 ಲಕ್ಷ ಖರ್ಚಾಕದೆ ಅಂತ ಹೇಳಿದ್ರಿ ಅವ್ರು. ನಮ್ಮ ಕಡೆ ಅಷ್ಟು ಏನು ದುಡ್ಡು ಇರಕ್ಕಿಲ್ಲ, ನಾವು ಮೊದಲೇ ಬಡ್ರು. ನಾವು ಮತ್ತು ಟಿಕಟ್ ಅವ್ರ ಕ್ಯಾಂಪಿನ ಕೂಡ ಹೋದೆವ್ರಿ. ಅಲ್ಲಿ ಹೋಗೋಣ ಅವರು ಹಾರ್ಟ್ ಆಪ್ರೇಷನ್ ಮಾಡ್ನು ಅಂತಂದರು. ನಾನು ಮತ್ತು ಅವ್ರು ಫ್ರೀನ ಇತ್ತು ರೀ. ಅಲ್ಲಿ ಫ್ರೀ ಇರೋಣ ನಮ್ಮ ಪಪ್ಪಾರ್ದು ಅಟ್ಟ ಬಚಾರ್ಜ, ನಮ್ದೇನು ಬಚಾರ್ಜಿಲ್ಲ ರೀ. ಒಟ್ಟು ಉಚಿತ ಇತ್ತು. ಅವ್ರು ಹಾರ್ಟ್ ಆಪ್ರೇಷನ್ ಆಯಿತು. ಈಗ ನನಗೆ ಅದು ಸಕ್ಸಸ್ ಆಗೈತಿ. ಈಗ ಆರೋಗ್ಯವಾಗಿದ್ದೀನಿ, ಏನೂ ತೊಂದರೆ ಇಲ್ಲ. ಚಲೋ ಆಗೈತೆ ರೀ ಅವ್ರು ಉಚಿತ ಮಾಡಿ. ಅವ್ರು ನಿರಾಣಿ ಅವರಿಂತ್ರ ನಮ್ಮ ಕುಟುಂಬದಿಂದ ಧನ್ಯವಾದ ಹೇಳ್ತೀನಿ ರೀ ಅವ್ರಿಗೆ. ಬೀಳಗಿ ಕ್ಷೇತ್ರ ಅಂದ್ರೆ ಈಗ ಮುರುಗೇಶ್ ನಿರಾಣಿ ಅನ್ನೋ ಲೆಕ್ಕಾಚಾರದಲ್ಲಿದೆ. ಯಾಕಂದ್ರೆ ಅಷ್ಟೊಂದು ಪ್ರತೀತಿ ಶಾಸಕರಾಗಿ ಗುರುತಿಸಿಕೊಂಡು ಜನರ ಸೇವೆಯನ್ನ ತನ್ನ ಬದುಕಿನುದ್ದಕ್ಕೂ ಚಲದಂಕನಾಗಿ ಗುರುತಿಸಿಕೊಂಡು ಬರ್ತಾ ಇರೋದು ಮುರುಗೇಶ್ ನಿರಾಣಿ ಅವರು. ಬೀಳಗಿ ಕ್ಷೇತ್ರದ ಜನರು ಮನಸ್ಸೋತಿರುವುದು ತಮ್ಮ ನೆಚ್ಚಿನ ನಾಯಕನಿಗಾಗಿ ಮಾತ್ರ. ಕಟ್ಟಿ ಜಲದಂಕನಾದ ಕಥೆ ಇದು. ಕಬ್ಬು ಬೆಳೆಗಾರರ ನೆರವಿಗೆ ನಿಂತ ಮಹಾನಾಯಕ. ಕಬ್ಬು ಬೆಳೆದು ಸಕ್ಕರೆ ಕಾರ್ಖಾನೆಗೆ ತಲುಪಿಸೋದು ರೈತರಿಗೆ ತುಂಬಾ ಕಷ್ಟಕರ ಆಗಿತ್ತು. ಅಂತಹ ಸಮಯದಲ್ಲಿ ಮುರುಗೇಶ್ ನಿರಾಣಿ ಏನ್ ಮಾಡಿದ್ರು ಗೊತ್ತಾ? ರೈತರಿಗಾಗಿ ಸಕ್ಕರೆ ಕಾರ್ಖಾನೆ ಕಟ್ಟಿ ಜಲದಂಕನಾದ ಕಥೆ ಇದು. ಕಬ್ಬು ಬೆಳೆಗಾರರ ನೆರವಿಗೆ ನಿಂತ ಮಹಾನಾಯಕ. ಹೇಳಿ ಕೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಬೆಳೆಯುವುದು ಕಬ್ಬು. ಆ ಭಾಗದಲ್ಲಿ ಕೆಲ ದಶಕಗಳ ಹಿಂದೆ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತೊಂದರೆ ಇತ್ತು. ಕಬ್ಬು ಬೆಳೆದು ಸಕ್ಕರೆ ಕಾರ್ಖಾನೆಗೆ ತಲುಪಿಸುವುದು ರೈತರಿಗೆ ತುಂಬಾ ಕಷ್ಟವಾಗ್ತಿತ್ತು. ಅಂತಹ ಸಮಯದಲ್ಲಿ ಕೆಲವೊಂದಿಷ್ಟು ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ಅದು 1995-96ರಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ರೈತರು ಅತಿ ಹೆಚ್ಚು ಕಬ್ಬು ಬೆಳೆದಿದ್ರು. ಬೆಳೆದ ಕಬ್ಬನ್ನ ಕಾರ್ಖಾನೆಗೆ ಸಾಗಿಸೋದಕ್ಕೆ ಆಗದೆ ಪರಿತಪಿಸುತ್ತಿದ್ರು. ಆ ವರ್ಷ ಸಮಿರವಾಡಿ 8.5 ಲಕ್ಷ ಹಾಗೂ ನಂದಿ ಸಕ್ಕರೆ ಕಾರ್ಖಾನೆ 3.5 ಲಕ್ಷ ರೈತರ ಕಬ್ಬು ಉಳಿದಿತ್ತು. ಅಂತಹ ಕಷ್ಟದ ದಿನಗಳಲ್ಲಿ ಕಬ್ಬನ್ನ ಖರೀದಿಸಿ ಎಂದು ಸಚಿವರೊಬ್ಬರ ಶಿಫಾರಸಿನೊಂದಿಗೆ ಹತ್ತಿರದ ಖಾಸಗಿ ಕಾರ್ಖಾನೆಗೆ ಇದೇ ಮುರುಗೇಶ್ ನಿರಾಣಿಯವರು ತೆರಳಿದ್ರು. ನಿಮ್ಮ ಗ್ರಾಮವು ನಮ್ಮ ಕಾರ್ಖಾನೆಯ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅಲ್ಲಿಯ ಅಧಿಕಾರಿ ಹೇಳಿ ಮುರುಗೇಶ್ ನಿರಾಣಿಯವರ ಕೈಯಲ್ಲಿದ್ದ ಶಿಫಾರಸು ಪತ್ರವನ್ನ ಹರಿದು ಹಾಕಿ ಇವರ ಮನವಿಯನ್ನ ತಿರಸ್ಕರಿಸಿ ಬಿಟ್ಟಿದ್ರು.
ಇದೇ ಬೆಳವಣಿಗೆಯಿಂದ ಕೋಪಗೊಂಡ 27ರ ಹರೆಯದ ನವಯುವಕ ಮುರುಗೇಶ್ ನಿರಾಣಿ ಅವರು ನಮ್ಮ ರೈತರಿಗಾಗಿಯೇ ನಾನು ಒಂದು ಕಾರ್ಖಾನೆ ಕಟ್ತೇನೆ ಅಂತ ರೈತರ ಸಂಕಷ್ಟಗಳಿಗೆ ರೈತನ ಮಗನಾದ ನಾನೇ ಪರಿಹಾರವನ್ನ ಕಂಡು ಹಿಡಿತೇನೆ ಅಂತ ಆ ಅಧಿಕಾರಿಗೆ ಸವಾಲು ಹಾಕಿ ಹೊರಬಂದು ಸಕ್ಕರೆ ಕಾರ್ಖಾನೆ ಕಟ್ಟುವ ಮಹತ್ವದ ನಿರ್ಧಾರ ಕೈಗೊಂಡ್ರು. ಇದು ಅವರ ಇಡೀ ಜೀವನಕ್ಕೆ ಮಾತ್ರವಲ್ಲ, ಕೃಷಿ ಆಧಾರಿತ ಕೈಗಾರಿಕಾ ರಂಗಕ್ಕೆ ಮಹತ್ವದ ತಿರುವು ಪಡ್ಕೊಳ್ತು. ಅದಕ್ಕಾಗಿನೇ ಮುರುಗೇಶ್ ನಿರಾಣಿ ಅವರನ್ನ ಅಲ್ಲಿನ ರೈತರು, ಮಕ್ಕಳು ಸದಾ ನೆನಪಿನಲ್ಲಿಟ್ಕೊಂಡು ನಮ್ಮ ನಾಯಕ ಅಂತ ಸಾರಿ ಸಾರಿ ಕೂಗಿ ಹೇಳ್ತಿರೋದು. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರೋದ್ರಿಂದ ರೈತರಿಗೆ ಒಂದು ಇಲ್ಲಿ ಹೈಯೆಸ್ಟ್ ಬೆಳೀತಕ್ಕಂಥ ನಮ್ಮ ಬಿಳಿಗಿ ತಾಲೂಕಲ್ಲಿ ಕಬ್ಬು, ರೈತರ ಮೂಲ ಆದಾಯ ಕಬ್ಬು. ಕಬ್ಬಿಗೆ ವೈಜ್ಞಾನಿಕ ಬೆಲೆ ಪರ್ ರಿಕ್ವೈರ್ಗೆ 350 ರೂಪಾಯಿ ಮಾಡೋದ್ರಿಂದ ಆ ರಿಕ್ವೈರ್ಗಿಂತ 70 ರೂಪಾಯಿ ತಳಗಿಂತ ಪೆಟ್ರೋಲ್ ಮಾಡಕ್ ಬರಂಗಿಲ್ಲ. ಅದಕ್ಕಿಂತ ಹೆಚ್ಚು ಅದ್ರ ಕೊಡೋದ್ರಿಂದ ನಮ್ಮ ರೈತರಿಗೆ ಲಾಭದಾಯಕ ಆಯಿತು. ಡಿಜಿಟಲ್ ಇಂಡಿಯಾ ಆಗೋದ್ರಿಂದ ಎಲ್ಲರಿಗೆ ಜನಧನ ಖಾತೆ ಯೋಜನೆ ಮಾಡೋದ್ರಿಂದ ಹಾಕಿದ ಯೋಜನೆ ನೇರವಾಗಿ 1 ರೂಪಾಯಿ ಹಾಕಲಿ ಎಷ್ಟು ಹಾಕಲಿ ನೇರವಾಗಿ ಖಾತೆ ಅಕೌಂಟ್ ಜಮಾ ಆಗ್ತಾವೆ. ಇದರಿಂದ ನಮ್ಮ ಬಿಜೆಪಿ ಸರ್ಕಾರ ಮೊದಲ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಮುಟ್ಟತಕ್ಕಂಥ ಯೋಜನೆ ಯಶಸ್ವಿಯಾಗಿದೆ. ಇದರಿಂದ ನಮಗೂ ಒಳ್ಳೆಯದಾಗಿದೆ. ಬಿಳಿಗಿ ಕ್ಷೇತ್ರದಿಂದ ಕೆರೆ ನೀರು ತುಂಬುವುದರಿಂದ ರೈತರಿಗೆ ಲಾಭ. ಅಂತರ್ಮಟ್ಟ 2016-17ರಲ್ಲಿ ಕುಸಿತ ಆಗಿತ್ತು. ಅಂತರ್ಮಟ್ಟ ಕುಸಿತ ಅವಾಗ ಆ ಟೈಮ್ದೊಳಗೆ ಕೆರೆಯಲ್ಲಿ ನೀರು ಇರಲಿಲ್ಲ. ಆವಾಗ ನಮ್ಮ ಬಿಳಿಗಿ ತಾಲೂಕುಗಳಿಗೆ ಕನಿಷ್ಠ ಒಂದು 5-6 ಕೋಟಿ ರೂಪಾಯಿ ರೈತರು ಬೋರ್ ಹಾಕಿಸಿ ಆರ್ಥಿಕ ನೆಡೆಗಿದ್ರು. ಈಗ ಅವರು ಬಂದ ನಂತರ ಜೇಲ್ ಬಿಸ್ಕಿನಲ್ಲಿ ನೀರು ಹರಿಯೋದ್ರಿಂದ ಕೆರೆ ನೀರು ತುಂಬೋದ್ರಿಂದ ಅಂತರ್ಮಟ್ಟ ಹೆಚ್ಚು ಹಾಕಿಸಿ ಇವತ್ತೆಲ್ಲ ಬೋರ್ ರೀಚಾರ್ಜ್ ಆಗ್ಯಾವ. ಇದ್ರ ಜೊತೆ ಕುಡಿ ನೀರಿಗೆ ಎಲ್ಲಿ ಬೇಕಿರೋ ಬೋರ್ ಬೀಳ್ತಾವ. ಇದು ಮುರುಗೇಶ್ ನಿರಾಣಿ ಮಾಡ್ತಕ್ಕಂಥ ಕೊಡುಗೆ. ರಸ್ತೆ ಹೇಗಪ್ಪ ಅಂದರೆ ನಾವು ಬೆಳೆದಂಥ ಮಾಲನ್ನು ಸುರಕ್ಷಿತವಾಗಿ ಮಾರ್ಕೆಟ್ ಮುಟ್ಟಬೇಕಂತ ಎಲ್ಲ ರಸ್ತೆಗಳು ಸುವ್ಯವಸ್ಥವಾಗಿ ರಸ್ತೆ ಆಗಿದ್ದಾವೆ. ಇನ್ನೂ ಮಾಡಬೇಕಾದ ಭಾಳಷ್ಟು ಮಾಡಿದ್ದು ಭಾಳಷ್ಟು ಅದ. ಅದಕ್ಕೆ ಈ ಬರುವ ದಿನಮಾನಗಳಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಮುರುಗೇಶ್ ನಿರಾಣಿ ಮತ್ತೆ ಬಿಳಿಗಿ ತಾಲೂಕಿನಿಂದ ಕನಿಷ್ಠ 20ರಿಂದ 30 ಸಾವಿರ ಮತಗಳಂತ ಗೆಲ್ತಾರಂತ ಭರವಸೆ 100% ಗೆದ್ದೇ ಗೆಲ್ತಾರೆ. ಹೈನುಗಾರಿಕೆಯಲ್ಲಿ ರೈತ ಮಹಿಳೆಯರೇ ಬೀಳಗಿ ಕ್ಷೇತ್ರದಲ್ಲಿ ಮುಂದು. ಹೌದು, ಮುರುಗೇಶ್ ನಿರಾಣಿ ಫೌಂಡೇಶನ್ ನಿಂದ ಬೀಳಗಿ ಕ್ಷೇತ್ರದ ಮಹಿಳಾ ಮಣಿಗಳು ಸಾಕಷ್ಟು ಅನುಕೂಲಕ್ಕೆ ಸಾಕ್ಷಿಯಾಗಿದ್ದಾರೆ. ಮನೆಯಲ್ಲಿಯೇ ಉಳಿದು ಮಹಿಳೆಯರಿಗೆ ಏನ್ ಮಾಡ್ಬೇಕೆಂದು ತಿಳಿದಿರಲಿಲ್ಲ. ಅಂತಹ ಸಮಯದಲ್ಲಿ MRN ಫೌಂಡೇಶನ್ ಮಹಿಳೆಯರಿಗಾಗಿಯೇ 10 ಹಲವು ಯೋಜನೆಗಳಿಗೆ ಸಾಕ್ಷಿಯಾಯಿತು. ಸ್ವಂತ ಬಲದಿಂದ ದುಡಿಯಬಹುದು ಅನ್ನೋದನ್ನ MRN ಫೌಂಡೇಶನ್ ತೋರಿಸಿಕೊಟ್ಟಿದೆ. ಹೆಚ್ಚೆಚ್ಚು ಮಹಿಳಾ ಮಣಿಗಳು MRN ಫೌಂಡೇಶನ್ ಅನುಕೂಲಗಳನ್ನ ಪಡೆದು ಹೈನುಗಾರಿಕೆಗೆ ಸಾಕ್ಷಿಯಾಗಿದ್ದಾರೆ. ರೈತರು ಬೆವರು ಸುರಿಸಿ ಬೆಳೆದ ಕಬ್ಬನ್ನ ಕಾರ್ಖಾನೆಗೆ ಕಳಿಸೋದಕ್ಕೆ ಆಗದೆ ತಮ್ಮ ತೋಟದಲ್ಲಿಯೇ ಬೆಂಕಿ ಹಚ್ಚಿ ಸುಡುವ ಪ್ರಯತ್ನ ನಿಜಕ್ಕೂ ಮುರುಗೇಶ್ ನಿರಾಣಿಯವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಅಂತಹ ಸಮಯದಲ್ಲಿ ಬೇಕಾಗಿದ್ದಿದ್ದು ಪರಿವರ್ತನೆಯ ಗಾಳಿ. ಒಂದ್ ವೇಳೆ ಪರಿವರ್ತನೆಯ ಗಾಳಿ ಬೀಸಲಿಲ್ಲ ಅಂದ್ರೆ ರೈತರ ಬದುಕು ಹಸನಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಮುರುಗೇಶ್ ನಿರಾಣಿಯವರಿಗೆ ಗೊತ್ತಾಗಿತ್ತು. ಹೇಗಾದ್ರೂ ಮಾಡಿ ಕಬ್ಬು ಬೆಳೆಗಾರರ ಕಬ್ಬಿನ ಬೆಳೆಗೆ ಒಳ್ಳೆಯ ದರ ಸಿಗುವಂತೆ ಮಾಡಬೇಕು ಅಂತ ಕನಸು ಕಟ್ಕೊಂಡವರಲ್ಲಿ ಮುರುಗೇಶ್ ನಿರಾಣಿಯವರು ಒಬ್ರು. ರೈತರಿಗಾಗಿ ಪಣತೊಟ್ಟು ಸಕ್ಕರೆ ಕಾರ್ಖಾನೆ ಕಟ್ಟುವ ನಿರ್ಧಾರ. ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಸಂಕಲ್ಪ ತೊಟ್ಟ ಧೀರ ಮಹಾಶಯ. ಸಕ್ಕರೆ ಕಾರ್ಖಾನೆ ಕಟ್ಟುವ ನಿರ್ಧಾರಕ್ಕೆ ಮುಂದಾಗಿದ್ದ ಮುರುಗೇಶ್ ನಿರಾಣಿ. ಅದೇಗೆ ನೋಡೋಣ ಬನ್ನಿ. ರೈತರಿಗಾಗಿ ಪಣ ತೊಟ್ಟು ಸಕ್ಕರೆ ಕಾರ್ಖಾನೆ ಕಟ್ಟುವ ನಿರ್ಧಾರ. ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಸಂಕಲ್ಪ ತೊಟ್ಟ ಧೀರ ಮಹಾಶಯ.
ಆದ್ರೆ ಇಂತಹ ಸಮಯದಲ್ಲಿ ಮುರುಗೇಶ್ ನಿರಾಣಿಯವರ ಕುಟುಂಬಕ್ಕೆ ಇವರ ನಿರ್ಧಾರ ಇಷ್ಟವಿರಲಿಲ್ಲ. ಮನೆಯವರು ನಿರಾಣಿಯವರನ್ನ ಕೂರಿಸಿಕೊಂಡು ಸಹನೆಯಿಂದ ಸಕ್ಕರೆ ಕಾರ್ಖಾನೆ ಬೇಡ ಅಂತ ಹೇಳಿದ್ರು. ಒಪ್ಪದಿದ್ದಾಗ ಸಕ್ಕರೆ ಕಾರ್ಖಾನೆ ಕಟ್ಟುವ ನಿರ್ಧಾರವನ್ನ ವಿರೋಧಿಸಿದ್ರು. ಆದ್ರೆ ಮುರುಗೇಶ್ ನಿರಾಣಿಯವರು ಮಾತ್ರ ರೈತನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಸಂಕಲ್ಪದಿಂದ ಹಿಂದೆ ಸರಿಲಿಲ್ಲ. ತಕ್ಷಣವೇ ಮನೆ ಬಿಟ್ಟು ಹೊರಬಂದು ಕಾರ್ಖಾನೆ ಕಟ್ಟೋದಕ್ಕೆ ಸಿದ್ಧವಾದ್ರು. ಆದ್ರೆ ತನ್ನ ಮನೆಯವರು ತನ್ನ ಮಹತ್ವಾಕಾಂಕ್ಷೆಗೆ ಸಹಕಾರ ನೀಡಲಿಲ್ಲ. ನಾನು ಕಾರ್ಖಾನೆಯನ್ನ ಕಟ್ಟಬೇಕು, ಅದಕ್ಕೆ ರೈತರ ಆ ಕಷ್ಟದಲ್ಲಿರುವಂಥ ದಿವಸಗಳನ್ನು ಸಾಧ್ಯವಾದಷ್ಟು ಅವ್ರಿಗೆ ಸಹಾಯ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ತಂದೆಯವ್ರು ಕೇಳಿದೆ, ನಾನು ಸಕ್ಕರೆ ಕಾರ್ಖಾನೆ ಮಾಡ್ತೇನೆ ಅನ್ನುವಂಥದ್ದು. ಯಾಕೆಂದರೆ ಆ ಸಂದರ್ಭದಲ್ಲಿ ಗೋದಾವರಿ ಸಕ್ಕರೆ ಕಾರ್ಖಾನೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದೇ ಆಗಿತ್ತು. ಸಕ್ಕರೆ ಕಬ್ಬು ಜಾಸ್ತಿ ಬೆಳೀತಾ ಇರೋದ್ರಿಂದ ಪರ್ಚೇಸ್ ಮಾಡುವಂಥವ್ರು ಯಾರು ಇರಲಿಲ್ಲ. ಆ ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿದ್ದು ಕೇವಲ 1,000 ಸ್ಕ್ವೇರ್ ಫೀಟ್ ಇರುವಂತ ಮನೆ. ಆ ಮನೆಯಲ್ಲಿ ಇದ್ಕೊಂಡು ಆ ಸಂದರ್ಭದಲ್ಲಿ ನಮ್ಮ ಮೊದಲನೇ ಮಗ ವಿಜಯ್ ಕೇವಲ 3 ತಿಂಗಳದವನಿದ್ದ. ಆ ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದೆ. ಮುಧೋಳ ತಾಲೂಕಿನ ಮತ್ತು ಸುತ್ತಮುತ್ತಲ ತಾಲೂಕಿನ ರೈತ ಬಾಂಧವರು ಸಾಕಷ್ಟು ಸಹಾಯ ಮಾಡಿ ಆಶೀರ್ವಾದ ಮಾಡಿದರು. ಹಗಲು ರಾತ್ರಿ ಮಳೆ ಬಿಸಿಲು ಲೆಕ್ಕಿಸದೆ ಸಕ್ಕರೆ ಕಾರ್ಖಾನೆಗೆ ಮುಹೂರ್ತ. ಹೌದು, ಹಾಗೋ ಹೀಗೋ ಅಂತೂ ಇಂತೂ ವಿಚಲಿತವಾಗದೆ ಬೇಸರ ಪಟ್ಟುಕೊಳ್ಳದೆ ಸ್ನೇಹಿತರ ಸಹಕಾರವಿದ್ದರೂ ಕಾರ್ಖಾನೆ ಕಟ್ಟಲು ಹಣ ಹೊಂದಿಸೋದಕ್ಕೆ ಹರ ಸಾಹಸ ಪಟ್ಟರು ಮುರುಗೇಶ್ ನಿರಾಣಿ. ಹಗಲು ರಾತ್ರಿಗಳೆನ್ನದೆ ಮಳೆ ಬಿಸಿಲನ್ನ ಲೆಕ್ಕಿಸದೆ ಕಾರ್ಯಪ್ರವೃತ್ತರಾದ್ರು. ಸಮಾಜದ ಕೊಂಕು ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಿಲ್ಲ. ಕರ್ಮಣ್ಯ ವಾದಿಕಾರಸ್ತೆ ಮಾಫಲೇಶು ಕದಾಚಲೆ ಎಂಬ ಭಗವದ್ಗೀತೆಯ ಶ್ಲೋಕದಲ್ಲಿ ನಂಬಿಕೆ ಇಡು ಮುರುಗೇಶ್ ನಿರಾಣಿ ಕೆಲಸ ಮಾಡಿದ್ರು. ಗುರಿ ಸ್ಪಷ್ಟವಾಗಿದ್ರೆ, ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ರೆ, ಒಳ್ಳೆಯ ಉದ್ದೇಶವಿದ್ರೆ ಭಗವಂತನೇ ಅವಕಾಶಗಳನ್ನ ಸೃಷ್ಟಿಸಿ ನಮ್ಮನ್ನ ಗೆಲ್ಲಿಸ್ತಾನೆ ಎಂಬ ಮಾತು ಮುರುಗೇಶ್ ನಿರಾಣಿಯವರ ಬದುಕಿನಲ್ಲಿ ನಿಜವಾಯಿತು. ನಮ್ಗ ಏನು ಹೊಲಗಳು ಏನು ಇದ್ದಿದ್ದಲ್ರಿ ಸರ್, ನಮ್ಗೆ ಹೊಲ ಮಾಡಿ ಇದನ್ನ ಮಾಡ್ಯಾರ್ರಿ. ವಾಲ್ಮೀಕಿ ನಿಗಮದಿಂದ ಇದನ್ನ ಹೊಲ ಕೊಟ್ಟಾರ್ರಿ. ನಮಗೇನು ಒಂದು ದುಡ್ಕೊಂಡು ತಿನ್ಲಾರ್ದ ನಿರೋಧಿದಲ್ರಿ. 1 ಎಕರೆ ಈಗ ಒಟ್ಟರಿಗೆ ಒಂದು 4 ಮಂದಿಗೆ ನಮ್ಗೆ ಹೊಲ ಮಾಡಿಕೊಟ್ಟದ್ರಿ. ಏನು ನಮ್ಮ ಹಿಂಗೆ ದುಡ್ಕೊಂಡು ತಿಂತಿದ್ದು ರೀ, ಏನು ನಮಗೇನು ಯಾವುದೂ ಗೊತ್ತಿದಿಲ್ಲ ರೀ. ದುಡ್ಕೊಂಡು ಎಲ್ಲ ತಿಂತಿದ್ದು ರೀ ನಾವು. ಈಗ ದನಿಯಾರು ಬಂದು ನಮ್ಗೆ 3 ಎಕರೆ ಹೊಲ ಮಾಡಿಕೊಟ್ಟಾರ. 3 ಮಂದಿ 4-5 ಮಂದಿ ಇದ್ದೀವಿ ರೀ. ಅವ್ರಿಗೆ ಒಟ್ಟು ಹೊಲ ಮಾಡಿಕೊಟ್ಟಾರ್ರಿ. ಇದಾಗೈತೆ ರೀ ಅವ್ರದ್ದೆಲ್ಲ ನಿರಾಣಿ ಸಾಹೇಬ್ರದೆಲ್ಲ ನಮ್ಗೆ ಗಂಗಾ ಕಲ್ಯಾಣ ಮಾಡ್ಯಾರ್ರಿ. ಗಂಗಾ ಕಲ್ಯಾಣದ್ದು ಎಲ್ಲ ಇದನ್ನ ಮಾಡಿಕೊಟ್ಟಾರ್ರಿ. ನಮ್ಮೂರಿಗೆ ವಾಲ್ಮೀಕಿ ಮಂದಿಗೆ ಒಟ್ಟ ಏನೂ ಇದ್ದಿದ್ದಿಲ್ಲ ಸರ್. ಅವರು ನಮ್ಗೆ ಎಲ್ಲ ಇದನ್ನ ಮಾಡಿಕೊಟ್ಟಾರ. ಜೀವನದ ಏನ್ರಿ ಈಗ ನಮ್ಗೆ ಏನು ಎಲ್ಲ ಅನುಕೂಲ ಮಾಡಿಕೊಟ್ಟಾರ್ರಿ. ನಮ್ಗೆ ದನಿಯಾರ ಒಟ್ಟರು ಏನು ಎಲ್ಲ ಇದನ್ನ ಮಾಡಿಕೊಟ್ಟಾರ್ರಿ. ಎಲ್ಲ ಅನುಕೂಲ ಐತ್ರಿ. ನಮ್ಗೆ ಬೋರೆಲ್ಲ ಇವು ಎಲ್ಲ ನಮ್ಮ ಮಂದಿಗೆ ಒಟ್ಟು ಸವಲತ್ತು ಮಾಡಿಕೊಟ್ಟಾರ್ರಿ. ಮತ್ತು ಇದನ್ನ ಮನೆಗಳು ಎಲ್ಲ ಇದನ್ನ ಮಾಡಿಕೊಟ್ಟಾರ್ರಿ. ಇಲ್ಲಿ ಹೋಗೋದಿಲ್ರಿ ನಾವು, ಈಗ ಅಗದಿ ಇದೇವ್ರಿ ಮಾಡಿಕೊಟ್ಟಾರ್ರಿ ನಮಗೆ. ಬರೀ ರೈತರಿಗಾಗಿ ಮುರುಗೇಶ್ ನಿರಾಣಿ ಅವರ ಹೃದಯ ಮಿಡಿಲಿಲ್ಲ. ಹಳ್ಳಿ ಪ್ರದೇಶಗಳ ಬಡವರ ಬಗ್ಗೆ ಕಾಳಜಿಯೂ ಇತ್ತು. ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ ಇತ್ತು. ತಾಯಿ ಮನಸ್ಸಿನಂತೆ ಮುರುಗೇಶ್ ನಿರಾಣಿ ಬಡವರಿಗೆ ಅನುಕೂಲದ ಮೇಲೆ ಅನುಕೂಲ ಮಾಡುವುದಕ್ಕೆ ಮುಂದಾಗಿ ಬಿಟ್ರು. ಎಷ್ಟೋ ಜನ ಬಡವರಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ಅಂತವರಿಗೆ ಚಿಕಿತ್ಸೆ ನೀಡುವಂತೆ ಮಾಡಿದ್ರು. ತನ್ನ ಒಡೆತನದ MRN ಫೌಂಡೇಶನ್ ಅಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನ ಮಾಡಿಸಿದ್ರು. ಹೃದಯ ಚಿಕಿತ್ಸೆ, ಕಿಡ್ನಿ ಫೇಲ್ಯೂರ್ ಆದವರಿಗೆ ಸಹಾಯ, ಹೀಗೆ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಜನರಿಗೆ ಸ್ಪಂದಿಸಿದ್ದಾರೆ ನಿರಾಣಿ. ನಮ್ಮೂರಲ್ಲಿ ಕೂಡ ನೀರಾವರಿದು ಭಾಳ ತೊಂದರೆ ಇತ್ತು. ಮೊದಲಿನಿಂದನೂ ಭಾಳ ತೊಂದರೆ ಇತ್ತು. JLBC ಕಾವಲೆ ಸುಮಾರು ಒಂದು 50 ವರ್ಷದಿಂದ ಆಗಿತ್ತು. ಆದರೆ ಅದನ್ನು
ಪರಿವರ್ತನೆಗೊಳಿಸಿ ತೆಗ್ಗಿ ಸಿದ್ದಾಪುರ ಅನ್ನುವಂಥ ಒಂದು ಏತ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದರು. ಅದೇ ರೀತಿ ಈ ಬಾರಿ ನಮ್ಮಲ್ಲಿನೂ ಕೂಡ ಒಂದು 25 ಬೋರ್ವೆಲ್ಗಳನ್ನ ಸ್ಯಾಂಕ್ಷನ್ ಮಾಡಿ ಕೊಟ್ಟಾರ. ಆಮೇಲೆ ಹೊಳೆ ನಮ್ಮದು ತೆಗ್ಗಿ ಸೊಣ್ಣಕ್ಕೆ ಹೋಗ್ಬೇಕಾದ್ರೆ ನಾವು ಬಿಳಿಗಿ ಬಂದು ಒಂದು 18 ಕಿಲೋಮೀಟ್ರ್ ಸುತ್ತಾದ ಹೋಗ್ಬೇಕಾಗಿತ್ತು. ಅಂಥ ಪರಿಸ್ಥಿತಿಯೊಳಗೆ ತೆಗ್ಗಿಯಿಂದ ಇದು ಸಿದ್ದಾಪುರದಿಂದ ಡೈರೆಕ್ಟ್ ನಾವು ಸೊಣ್ಣಕ್ಕೆ ಹೋಗುವಂಥದ್ದು ಬರೀ 7 ಕಿಲೋಮೀಟ್ರದೊಳಗೆ ಒಂದು ಒಳಗಿನ ದಾರಿ ಮಾಡಿಕೊಟ್ರ. ಆಮೇಲೆ ನಮ್ಮೂರಿಗೂ ಇಲ್ಲಾಂದ್ರೆ ಒಂದು 8-10 ಗುಡಿಗೆ ಕನಿಷ್ಠ ಅಂದರೂ 5-5 ಲಕ್ಷ ರೂಪಾಯಿ ಗಂಟಲೆ ಒಂದು ವ್ಯವಸ್ಥೆ ಮಾಡಿಕೊಟ್ರ. ಆಮೇಲೆ ಒಂದು ಬಾವಿಕೊಳ ಬಸಪ್ಪ ಅಂತ ಕೇಸಿಂದ ನಾವು ಶ್ರಾವಣ ಮಾಸದಾಗ ಒಂದು ಜಾತ್ರೆ ಮಾಡ್ತೀವಿ. ಅಲ್ಲಿ ಹೋಗ್ಬೇಕಾದ್ರೆ ಮನುಷ್ಯರು ನಡೆಯುವಂಥ ಭಾಳ ಕಷ್ಟಕರ ಇತ್ತು, ಸೈಕಲ್ ತೊಗೊಂಡು ಎತ್ತಿನ ಮಂಡೆ ಹೋಗುವಂಥದ್ದು. ಇವಾಗ ಅಲ್ಲಿಗೆ ಹೋದ್ರೆ ನಾವು ಬೇಕಾದಂಗೆ 4 ವೀಲರ್ ಯಾವುದೋ ಗಾಡಿ ತೊಗೊಂಡು ಹೋದ್ರೂ ಆ ಗುಡಿ ಮುಟ್ಬೋದು ಇವಾಗ ಇತ್ತಿನವರೆಗೂ. ಅಂಥ ಒಂದು ಯೋಜನೆಗಳನ್ನ ಸುಮಾರು ನಮ್ಮ ಬೋಳಿಗೆ ತಾಲೂಕಿನೊಳಗೆ ಎಲ್ಲ ಕಡೆನೂ ಮಾಡಿಕೊಟ್ಟಾರ. ಇನ್ನೂ ಬರೀ ಇದು ಒಂದು ಊರಿಂದ ಹೇಳಕತ್ತೀವಿ ನಾವು, ಆದರೆ ಇನ್ನೂ ಸಾಕಷ್ಟು ಊರಿನೂ ಈ ಥರ ಯೋಜನೆ ಇದಾವೆ. ಅದರಿಂದ 2023 ನಡೆಯುವಂಥ ಈ ಒಂದು ಚುನಾವಣೆಯೊಳಗೆ ನಾವು ಶತಸಿದ್ಧವಾಗಿಯೂ ಕೂಡ ಮುರುಗೇಶನ ನಿರಾಣಿಯವರಿಗೆ ಓಟ್ ಹಾಕಿ ಅವ್ರನ್ನ ಬೆಂಬಲಿಸ್ತೀವಿ ಅಂತ ಅವರಲ್ಲಿ ಕೇಳ್ಕೊತೀವಿ. ಮುರುಗೇಶ್ ನಿರಾಣಿ ಅಂದ್ರೆ ಆ ಭಾಗದ ಜನರಿಗೆ ಅಚ್ಚುಮೆಚ್ಚು. ಸಾಕಷ್ಟು ಜನರ ಸೇವೆಯಲ್ಲಿ ನಿರತರಾಗಿ ಬಿಟ್ಟಿದ್ರು. ಕೃಷ್ಣಾ ನದಿಯಿಂದ ರೈತರಿಗೆ ಅನುಕೂಲವಾಗುವಂತೆ ಯೋಜನೆಯನ್ನ ರೂಪಿಸಿದ್ರು. ಗ್ರಾಮೀಣ ಭಾಗದ ಜನರಿಗೆ ಓಡಾಡೋದಕ್ಕೆ ಡಾಂಬರೀಕರಣ ಮಾಡಿಸಿದ್ರು. ಹೌದು, ಡಾಂಬರೀಕರಣ ಮಾಡಿದ್ದು ಚಂದದ ರಸ್ತೆಗಳಿಗೆ ಹಳ್ಳಿಯ ಮುಗ್ಧ ಮನಸ್ಸುಗಳಿಗೆ ಸಲಾಂ ಹೊಡೆಯುವಂತಾಗಿ ಬಿಟ್ಟಿದೆ. ಹಳ್ಳಿಗೂ ರಸ್ತೆಗಳು, ದೇವಸ್ಥಾನಗಳಿಗೆ ಹಣದ ಹೊಳೆ. ಒಟ್ನಲ್ಲಿ ಹಳ್ಳಿಯ ಜನರಿಗೆ ಇಂತಹ ನಾಯಕ ಸಿಕ್ಕಿರೋದು ನಿಜಕ್ಕೂ ಪುಣ್ಯ ಅಂತಾನೆ ಹೇಳಬಹುದು. ಪುನರ್ವಸತಿ ಕೇಂದ್ರಗಳಿಗೆ 1984ರಿಂದ ಇವು ಮುಳುಗಡೆ ಆಗಿದ್ರು ಕೂಡ ಇನ್ನೂ ಒಂದು ಯಾವುದೇ ರಸ್ತೆ ಇದ್ದಿರಲಿಲ್ಲ, ಗಟ್ಟರ್ ಇದ್ದಿದ್ದಿಲ್ಲ. ಇವತ್ತು ಅವ್ರು ಮಾಡಿದಂಥ ಅಭಿವೃದ್ಧಿ ಕಾರ್ಯಕ್ಕೆ ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಅವನ್ನೆಲ್ಲ ಮಾಡ್ಯಾರ. ಮತ್ತು ಎಸ್ ಟಿ ಜನಾಂಗದವರಿಗೆ 850 ಬೋರ್ ಹಾಕ್ಯಾರ. ವೈಯಕ್ತಿಕ ಫಲಾನುಭವಿ ಇರ್ಬೋದು, ಮತ್ತು ಅವರಿಗೆ ಭೂಮಿ ಇರ್ಬೋದು, ಅಂಥ ಕಾಮಗಾರಿಗಳನ್ನ ಮಾಡ್ಯಾರ. ಮತ್ತು ಪ್ರತಿ ಒಂದು ಗ್ರಾಮಕ್ಕೆ ದೇವಸ್ಥಾನಕ್ಕಾಗಿ 4 ಕೋಟಿ ರೂಪಾಯಿಗಳನ್ನು ಪ್ರತಿ 10 ಲಕ್ಷ ರೂಪಾಯಿದಂತೆ, ಮತ್ತು ಪುನರ್ವಸತಿ ಶವಾಗಾರ ಮಾಡಲಿಕ್ಕೆ 10 ಲಕ್ಷ ರೂಪಾಯಿ, ತಂಗುದಾಣ ಮಾಡಲಿಕ್ಕೆ 10 ಲಕ್ಷ ರೂಪಾಯಿ, ಇನ್ನೂ ಅನೇಕ ಕಾಮಗಾರಿಗಳನ್ನು ಮಾಡಿ ಫ್ಯಾಕ್ಟ್ರಿಗಳನ್ನು ತಂದು ಮತ್ತು ಬಡವ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂಥದ್ದು ಮಾಡಿ. ಬಾದಾಮಿ ಕ್ಷೇತ್ರ ಒಣಬೇಸಾಯ ಕ್ಷೇತ್ರ ಆಗಿತ್ತು, ಅಲ್ಲಿ ನೀರಾವರಿ ಮಾಡಿಕೆರಿಂದ ಇವತ್ತಲ್ಲಿ ಒಂದು ಕೈಗಾರಿಕಾ ಮಂತ್ರಿಯಾಗಿ ಕೈಗಾರಿಕೆ ಸ್ಥಾಪನೆ ಮಾಡಿ ಫ್ಯಾಕ್ಟ್ರಿ ಮಾಡಿ ಅನೇಕ ಜನರಿಗೆ ಉದ್ಯೋಗ ಕೊಟ್ಟು ಒಂದು ದಿಟ್ಟ ಹೆಜ್ಜೆ ಮಾಡ್ಯಾರ. ಈ ಸಲ ಸತತವಾಗಿ ಪ್ರಯತ್ನದಿಂದ ಸನ್ಮಾನ್ಯ ಮುರುಗೇಶ್ನವರು ಆರಿಸಿ ಬರೋದು ಸತತ ಅಂತ ನಾವು ಹೇಳ್ತಾ ಇದ್ದೀವಿ. ಬೀಳಗಿ ಕ್ಷೇತ್ರದ ಜನರು ನಿರಂತರವಾಗಿ ಮುರುಗೇಶ್ ನಿರಾಣಿಯನ್ನ ಗೆಲ್ಲಿಸೋದಕ್ಕೆ ಕಾರಣ ಇದೆ. ಜನರಿಗೆ ಹತ್ತಿರ, ಜನರ ಪರವಾಗಿ, ಜನರಿಂದಲೇ ಅಂತ ಎದೆ ತಟ್ಟಿ ಜನಸೇವೆಗೆ ಮುಂದಾಗಿರೋದು ಇದೇ ನಿರಾಣಿ. ಹೇಗಾದ್ರೂ ಜನರಿಗೆ ಸರ್ಕಾರದ ಸವಲತ್ತುಗಳು ಸಿಗ್ಬೇಕು, ಜನರಿಗೆ ಸಿಗ್ಬೇಕಾದ ಸವಲತ್ತುಗಳು ರೈತರ ಬಾಳಿಗೆ ಬೆಳಕಾಗಬೇಕು. ಇದು ನಿರಾಣಿಯವರ ಗಟ್ಟಿತನ, ನಿಶ್ಚಲವಾದ ಮನಸ್ಸಿನಲ್ಲಿ ಹುಟ್ಟಿರುವ ಒಳ್ಳೆಯತನ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.